ನೋಟಿಸ್ ಮಿಕ್ಕ ಬೆಂಬಲಿಗರಿಗೆ ಯಾಕಿಲ್ಲ ನೋಟಿಸ್ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗಿದೆ. ಕುತೂಹಲ ಮೂಡಿಸಿದೆ ಬಿಜೆಪಿಯ ಹೈಕಮಾಂಡ್ ನಡೆ. ರಮೇಶ್ ಜಾರಕಿಹೊಳಿ, ಪ್ರತಾಪ್ ಸಿಂಹಗೆ ಯಾಕೆ ನೋಟಿಸ್ ಅನ್ನ ಕೊಡ್ಲಿಲ್ಲ? ಇನ್ನು ಅರವಿಂದ ಲಿಂಬಾವಳಿ, ಕುಮಾರ ಬಂಗಾರಪ್ಪಗೆ ನೋಟಿಸ್ ಯಾಕಿಲ್ಲ ಅನ್ನುವಂತಹ ಪ್ರಶ್ನೆ. ಇನ್ನು ಯತ್ನಾಳ್ಗೆ ಬಿಸಿಯನ್ನ ಮುಟ್ಟಿಸಿ ಅಷ್ಟಕ್ಕೆ ಸೀಮಿತವಾಯ್ತಾ ಬಿಜೆಪಿಯ ಹೈಕಮಾಂಡ್? ಭಿನ್ನ ಮತೀಯ ನಾಯಕರ ಬಳಗಕ್ಕೆ ಬಿಸಿಯನ್ನ ಮುಟ್ಟಿಸಲು ಮೀನಾಮೇಷ ಯಾಕೆ ಆಗ್ತಾ ಇದೆ? ಭಿನ್ನರನ್ನ ಎದುರು ಹಾಕಿಕೊಳ್ಳಿಕ್ಕೆ ರಾಜ್ಯ ಬಿಜೆಪಿ ಸಿದ್ಧವಿಲ್ವೇ ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಯತ್ನಾಳ್ಗೆ ಮಾತ್ರ ಭಿನ್ನ ಮತೀಯ ಚಟುವಟಿಕೆಯನ್ನ ನಿಲ್ಲಿಸಲು ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ರೆಬಲ್ ಟೀಮ್ ನಲ್ಲಿರುವಂತಹ ಅರವಿಂದ ಲಿಂಬಾವಳಿ, ಪ್ರತಾಪ್ ಸಿಂಹ, ಇನ್ನು ರಮೇಶ್ ಜಾರಕಿಹೊಳಿ, ಕುಮಾರ ಬಂಗಾರಪ್ಪಗೆ ಯಾಕೆ ನೋಟಿಸ್ ಅನ್ನ ಕೊಟ್ಟಿಲ್ಲ? ಯತ್ನಾಳ್ಗೆ ವಾರ್ನಿಂಗ್ ಕೊಟ್ರೆ ಎಲ್ಲರೂ ಕೂಡ ಎಚ್ಚೆತ್ತುಕೊಳ್ತಾರೆ ಅಂತ ಯೋಚನೆ ಮಾಡಿದೆ. ಹಾಗಾದ್ರೆ ಯತ್ನಾಳ್ ಬಿಟ್ಟು ಉಳಿದ ಭಿನ್ನರ ಬಗ್ಗೆ ಹೈಕಮಾಂಡ್ ಯಾಕೆ ಸೈಲೆಂಟ್ ಆಗಿದ್ದಾರೆ? ರಾಜ್ಯ ಬಿಜೆಪಿಯಲ್ಲಿ ಭಾರಿ ಸದ್ದಿಗೆ ಕಾರಣ ಆಗಿರುವಂತದ್ದು ಬಿಜೆಪಿಯ ವಿಜಯಪುರದ ಶಾಸಕ ಯತ್ನಾಳ್ ಅವರು ನೇರಾನೇರವಾಗಿ ಸ್ವಪಕ್ಷದ ನಾಯಕರ ವಿರುದ್ಧವೇ ವಾಕ್ ಸಮರವನ್ನೇ ಮಾಡಿದ್ರು. ಇದೇ ವಿಚಾರವಾಗಿ ಕೇಂದ್ರದ ಶಿಸ್ತು ಸಮಿತಿಯಿಂದ ಬಿಜೆಪಿಯ ವತಿಯಿಂದ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿದ್ರು. ಇನ್ನು ಅಸಮಾಧಾನದಲ್ಲಿರುವಂತಹ ಯತ್ನಾಳ್ ಅವರು ದೆಹಲಿಗೆ ತೆರಳಿ ಶಿಸ್ತು ಸಮಿತಿಯ ಮುಂದೆ 6 ಪುಟಗಳ ಉತ್ತರವನ್ನ ಕೂಡ ಕೊಟ್ಟಿದ್ರು. ಇನ್ನು ಹೈಕಮಾಂಡ್ ನಿಂದ ಒಂದಿಷ್ಟು ವಿಚಾರಗಳು ಕೂಡ ಬಂದಿತ್ತು. ಅವರಿಗೆ ಯಾವ ರೀತಿಯಾಗಿ ಇರಬೇಕು, ಬಿಜೆಪಿಯ ಆಂತರಿಕ ವಿಚಾರದ ಬಗ್ಗೆ ಬಹಿರಂಗವಾಗಿ ಚರ್ಚೆ ಮಾಡಬಾರದು ಅನ್ನೋದಾಗಿ ಸೂಚನೆಯನ್ನ ಕೊಟ್ಟಿದ್ರು. ಈ ಹೊತ್ತಲ್ಲಿ ಇಡೀ ರೆಬಲ್ ಟೀಮ್ ಏನಿದೆ ಬಿಜೆಪಿಯ ಬಣ, ಇತ್ತ ರಮೇಶ್ ಜಾರಕಿಹೊಳಿ, ಅರವಿಂದ ಲಿಂಬಾವಳಿ, ಇತರ ರೆಬಲ್ ನಾಯಕರು ಕೂಡ ದೆಹಲಿಗೆ ದೌಡಾಯಿಸಿದ್ರು. ಒಂದು ರೀತಿಯಾಗಿ ಬಿಜೆಪಿಯಲ್ಲಿರುವಂತಹ ಅಸಮಾಧಾನದಲ್ಲಿರುವಂತಹ ಈ ರೆಬಲ್ ಟೀಮ್ ನಾಯಕರು ಶಕ್ತಿ ಪ್ರದರ್ಶನ ಮುಂದಾಗ್ತಿದ್ರು. ಅತ್ತ ಯತ್ನಾಳ್ ಅವರು ದೆಹಲಿಗೆ ದೌಡಾಯಿಸಿದ್ರು. ಇದೇ ಹೊತ್ತಿನಲ್ಲಿ ಅವರು ಕೂಡ ಇಡೀ ಟೀಮ್ ದೆಹಲಿಗೆ ಹೋಗಿತ್ತು. ಈ ಮೂಲಕ ಒಂದಿಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಿರುವಂತದ್ದು. ಯತ್ನಾಳ್ಗೆ ನೋಟಿಸ್ ಅನ್ನ ಕೊಟ್ಟಿದ್ರು, ಮಿಕ್ಕ ಬೆಂಬಲಿಗರಿಗೆ ಯಾಕೆ ಕೊಟ್ಟಿಲ್ಲ? ಇದೇ ನೋಡಿ ಈಗ ಬಿಜೆಪಿ ಹೈಕಮಾಂಡ್ ನಡೆಯಿಂದಾಗಿ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಿದೆ. ರಮೇಶ್ ಜಾರಕಿಹೊಳಿ ಇದ್ದಾರೆ, ಪ್ರತಾಪ್ ಸಿಂಹ ಇದ್ದಾರೆ, ಅರವಿಂದ ಲಿಂಬಾವಳಿ ಅವರಿದ್ದಾರೆ, ಕುಮಾರ್ ಬಂಗಾರಪ್ಪ ಅವರಿದ್ದಾರೆ. ಇವ್ರ್ಯಾರಿಗೂ ಕೂಡ ನೋಟಿಸ್ ಹೋಗಿಲ್ಲ. ನೋಟಿಸ್ ಅನ್ನ ಕೊಟ್ಟು ಬಿಸಿಯನ್ನ ಮುಟ್ಟಿಸಿದ್ದು ಕೇವಲ ಯತ್ನಾಳ್ ಅವರಿಗಷ್ಟೇ ಸೀಮಿತ ಆಯ್ತಾ ಅನ್ನುವಂತ ಪ್ರಶ್ನೆಗಳು ಉದ್ಭವ ಆಗ್ತಿದೆ. ಇನ್ನು ಬೇರೆ ಬೇರೆ ನಾಯಕರಿಗೆ, ಭಿನ್ನ ಮತೀಯ ಇತರ ನಾಯಕರಿಗೆ ಯಾಕೆ ಬಿಸಿಯನ್ನ ಮುಟ್ಟಿಸ್ಲಿಕ್ಕೆ ಬಿಜೆಪಿಯ ಹೈಕಮಾಂಡ್ ಮೀನಾಮೇಷವನ್ನ ಎಣಿಸ್ತಾ ಇದೆ? ಇದರಿಂದ ಏನಿರಬಹುದು ಅನ್ನುವಂತ ಪ್ರಶ್ನೆ ಕೂಡ ಇದೆ. ಮತ್ತೊಂದೆಡೆ ಇತ್ತ ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ ಯಡಿಯೂರಪ್ಪನವರು ಕೂಡ ಯತ್ನಾಳ್ ನಮ್ಮವರೇ ಅನ್ನುವಂತ ಒಂದಿಷ್ಟು ಮಾತನ್ನ ಹೇಳಿಕೆಗಳನ್ನ ಕೊಟ್ಟಿದ್ರು. ಈ ಮೂಲಕವಾಗಿ ಬಣಗಳ ಬಡಿದಾಟಕ್ಕೆ ಒಂದು ಮಟ್ಟಿಗೆ ಬ್ರೇಕ್ ಅನ್ನ ಹಾಕುವ ರೀತಿಯಾಗಿ ಇದು ಬೇರೆ ಬೇರೆ ಪಕ್ಷಗಳಿಗೆ ಒಂದು ರೀತಿಯಾಗಿ ಎನ್ಕ್ಯಾಶ್ ಮಾಡ್ಕೊಳ್ತಾರೆ ಅನ್ನೋ ನಿಟ್ಟಿನಲ್ಲೂ ಕೂಡ ಹೇಳಿಕೆಯನ್ನ ಕೊಟ್ಟಿರ್ಬೋದು. ಆದ್ರೆ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇರುವಂತದ್ದೇ ಯಾಕೆ ಇತರ ಭಿನ್ನ ನಾಯಕರಿಗೆ ಕೊಟ್ಟಿಲ್ಲ ನೋಟಿಸ್ ಅನ್ನೋದಾಗಿ. ಇನ್ನೊಂದು ರೀತಿಯಲ್ಲಿ ಗಮನಿಸೋದಾದ್ರೆ ಯತ್ನಾಳ್ಗೆ ವಾರ್ನಿಂಗ್ ಅನ್ನ ಕೊಟ್ರೆ ಎಲ್ಲರೂ ಕೂಡ ಎಚ್ಚೆತ್ಕೊಳ್ತಾರ ಅನ್ನೋದಾಗಿನ ಈಗೆಲ್ಲ ಪ್ರಶ್ನೆಗಳು ಮೂಡ್ತಾ ಇದೆ. ಯತ್ನಾಳ್ ಬಿಟ್ಟು ಉಳಿದ ಭಿನ್ನರ ಬಗ್ಗೆ ಹೈಕಮಾಂಡ್ ಯಾಕೆ ಸೈಲೆಂಟ್ ಆಗಿದ್ದಾರೆ ಅನ್ನುವಂಥದ್ದು ಬಹಳ ಕುತೂಹಲಕ್ಕೆ ಕಾರಣವಾಗುಬಿಟ್ಟಿದೆ.